Welcome back, students, once again to the last session of the lesson. There is a girl by the tracks. Now, paragraph number 16, not 16, 15, I think so. Yes, 15. Roma arrived at Divine Multi Speciality Hospital and Research Center minutes later. ಕೆಲವೊಂದು ಮಿನಿಟ್ಸ್ಗಳ ನಂತರ, ಮಿನಿಟ್ಸ್ ಲೇಟರ್, ರೋಮಾ ಅರೈವ್ಡ್, ರೋಗಮ್ಮ ಆಗಮಿಸಿದಳು. ಅರೈವ್ ಮೀನ್ಸ್ ಆಗಮಿಸು. ವೇರ್ ಡಿಡ್ ಶಿ ಅರೈವ್? ಶಿ ಅರೈವ್ಡ್ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಎಲ್ಲಿ ಆಗಮಿಸಿದಳಪ್ಪ ಅಂದ್ರೆ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ, ಬಾಂಬೆಯಲ್ಲಿರುವಂಥ ಈ ಒಂದು ಆಸ್ಪತ್ರೆಗೆ ಬಂದು ತಲುಪಿದಳು. ಅದು ಕೇವಲ ಆಸ್ಪತ್ರೆ ಆಗಿರಲಿಲ್ಲ, ಇಟ್ ವಾಸ್ ಆಲ್ಸೋ ಅ ರಿಸರ್ಚ್ ಸೆಂಟರ್. ರಿಸರ್ಚ್ ಸೆಂಟರ್ ಅಪ್ಪ ಅಂದ್ರೆ ಸಂಶೋಧನಾ ಕೇಂದ್ರವೂ ಕೂಡ ಆಗಿತ್ತು. ಡಾಕ್ಟರ್ ಅನಿಲ್ ಅಗ್ರವಾಲ್, ಅಲ್ಲಿ ಒಬ್ಬ ವೈದ್ಯ, ಆತನ ಹೆಸರು ಡಾಕ್ಟರ್ ಅನಿಲ್ ಅಗ್ರವಾಲ್, ದ ಮೆಡಿಕಲ್ ಡೈರೆಕ್ಟರ್. ಅವರೇನಾಗಿದ್ದರು? ನಿರ್ದೇಶಕರಾಗಿದ್ದರು. ಹಿ ವಾಸ್ ಡೈರೆಕ್ಟರ್ ಆಲ್ಸೋ ಆಫ್ ದಟ್ ಹಾಸ್ಪಿಟಲ್. ಸೀಯಿಂಗ್ ದ ಎಕ್ಸ್ಟೆಂಟ್ ಆಫ್ ರೋಮಾಸ್ ಇಂಜುರೀಸ್, ಹಿ ಸಾ ಇಂಜುರೀಸ್ ಆಫ್ ರೋಮಾ. ಸೀಯಿಂಗ್ ಹರ್ ಇಂಜುರೀಸ್, ಅವಳ ಗಾಯಗಳನ್ನು ನೋಡಿ, ಆ ಗಾಯಗಳ ಪ್ರಮಾಣ, ಎಷ್ಟು ಪ್ರಮಾಣದ ಗಾಯಗಳಿದ್ದಾವೆ ಅನ್ನೋದನ್ನು ನೋಡಿದರು. ದಟ್ ಈಸ್ ಸೀಯಿಂಗ್ ದ ಎಕ್ಸ್ಟೆಂಟ್ ಅಂದರೆ ಪ್ರಮಾಣ, ಆಫ್ ರೋಮಾಸ್ ಇಂಜುರೀಸ್ ಅಂದರೆ ಗಾಯಗಳು. ಹಿ ಅಡ್ಮಿಟೆಡ್ ಹರ್ ಇಮಿಡಿಯೇಟ್ಲಿ, ತಕ್ಷಣ ಅವರು ಅವಳನ್ನೇನು ಮಾಡಿದರು? ಅಡ್ಮಿಟ್ ಮಾಡಿಕೊಂಡರು, ದಾಖಲಿಸಿಕೊಂಡರು. ಇಮ್ಮಿಡಿಯೇಟ್ಲಿ, ತಕ್ಷಣ. ಟು ದ ICU, ಎಲ್ಲಿ ಭರ್ತಿ ಮಾಡಿದ್ರು ಅವಳನ್ನು? ಅಡ್ಮಿಟ್ ಎಲ್ಲಿ ಮಾಡಿದರು? ಶಿ ವಾಸ್ ಅಡ್ಮಿಟೆಡ್ ಟು ದ ICU, ಇಂಟೆನ್ಸಿವ್ ಕೇರ್ ಯೂನಿಟ್, ನಾಟ್ ICU, ಅದಲ್ಲ. ICU ಈಸ್ ಇಂಟೆನ್ಸಿವ್ ಕೇರ್ ಯೂನಿಟ್. ಆ ಒಂದು ಸೆಕ್ಷನ್ನಲ್ಲಿ ಅವಳನ್ನು ಭರ್ತಿ ಮಾಡಿದರು. ವಿದೌಟ್ ಎನಿ ಪೇಪರ್ ವರ್ಕ್, ಯಾವುದೇ ರೀತಿಯ ಪೇಪರ್ ವರ್ಕ, ಅಲ್ಲಿ ಸಿಗ್ನೇಚರ ಇಲ್ಲಿ ಸಿಗ್ನೇಚರ್ ಅನ್ನೋದು ಏನೂ ಮಾಡದೆ ಅವಳನ್ನು ಭರ್ತಿ ಮಾಡಿಕೊಂಡ್ರು. ಪ್ಯಾರಾಗ್ರಾಫ್ ನಂಬರ್ 16. ಹಿ ಆಸ್ಕ್ಡ್ ಬಲೇಶ್ವರ್ ಟು ಹ್ಯಾಂಗ್ ಅರೌಂಡ್ ಅಂಟಿಲ್ ರೋಮಾಸ್ ಫ್ಯಾಮಿಲಿ ಅರೈವ್ಡ್. ಡಾಕ್ಟರ್ ಅವರು ಕೇಳ್ಕೊಳ್ತಾರೆ ಬಲೇಶ್ವರ್ನ ಹತ್ರ, ಟು ಹ್ಯಾಂಗರ್ ಅರೌಂಡ್, ಇಲ್ಲೇ ಕಾಯುತ್ತಿರು ಅಂತ ಹೇಳಿ ಹೇಳ್ತಾರೆ. ಎಲ್ಲಿವರೆಗೆ? ಅಂಟಿಲ್, ವರೆಗೆ, ರೋಮಾಸ್ ಫ್ಯಾಮಿಲಿ ಅರೈವ್ಡ್, ರೋಮಾಳ ಕುಟುಂಬದ ಸದಸ್ಯರು, ಅವಳ ಸಹೋದರ ಬರೋ ಮಠ ಇಲ್ಲೇ ಇರಂತ ಹೇಳ್ತಾರೆ. ದಟ್ ಈಸ್ ವೆನ್ ದೇ ನೋಟಿಸ್ಡ್ ದ್ಯಾಟ್, ಅಷ್ಟರಲ್ಲಿ ನೋಡ್ಕೊಳ್ತಾರೆ. ಏನು ನೋಡ್ಕೊಳ್ತಾರಪ್ಪ ಅಂದ್ರೆ, ದಟ್ ಈಸ್ ವೆನ್ ದೇ ನೋಟಿಸ್ ಅಂದ್ರೆ ವೀಕ್ಷಿಸಿದರು, ದಟ್ ದ ಡ್ರೈವರ್, ಯಾರನ್ನು ನೋಡಿದ್ರು? ಡ್ರೈವರನ್ನು. ಏನು ಮಾಡಿದ್ದ? ಹ್ಯಾಡ್ ಸ್ಲಿಪ್ಡ್ ಅವೇ ಅಂದ್ರೆ ಜಾರಿಕೊಂಡಿದ್ದವನು, ಹೋಗಿಬಿಟ್ಟಿದ್ದವನು. ಆದರೆ ಅವನು ಮಾಡುವಂಥ ಕಾರ್ಯ ಮಾಡಿ ಹೋಗಿದ್ದ. ಅದಕ್ಕಂತ ನೋಡ್ರಿ, ಹ್ಯಾವಿಂಗ್ ಡನ್ ಆಲ್ ಹಿ ಕುಡ್ ಮೀನ್ಸ್ ವಾಟ್ ಎವರ್ ದ ಹೆಲ್ಪ್ ಹಿ ಕುಡ್ ಹ್ಯಾವ್ ಡನ್, ದಟ್ ಆಲ್ ಹೆಲ್ಪ್ ಹಿ ಹ್ಯಾಡ್ ಡನ್ ಆ್ಯಂಡ್ ದೆನ್ ಹಿ ಹ್ಯಾಡ್ ಸ್ಲಿಪ್ಡ್ ಅವೇ ವಿದೌಟ್ ಸೇಯಿಂಗ್ ಅ ಸಿಂಗಲ್ ವರ್ಡ್. ಒಂದು ಮಾತು ಹೇಳುಲ್ದ ಸ್ಲಿಪ್ ಆಗಿ ಹೋಗಿದ್ದ, ತಪ್ಪಿಸ್ಕೊಂಡು ಹೋಗಿಬಿಟ್ಟಿದ್ದ. ವಿತ್ ಹಿಸ್ ಟ್ರಕ್, ಅವನ ಟ್ರಕ್ದ ಜೊತೆ ಹೋಗಿಬಿಟ್ಟ. ಓ, ಐ ಕುಡ್ ಥ್ಯಾಂಕ್ ಹಿಮ್, ಬಲೇಶ್ವರ್ ಥಾಟ್. ಬಲೇಶ್ವರನಿಗೆ ಕೆಟ್ಟ ಅನಿಸ್ತದ, ನಾನು ಅವನಿಗೆ ಏನು ಮಾಡಲಿಲ್ಲ, ಥ್ಯಾಂಕ್ಸ್ ಹೇಳ್ಬೋದಿತ್ತಲ್ಲ, ಹೇಳಲಿಕ್ಕಾಗಲಿಲ್ಲ ಅಂಥೇಳಿ ಊಹಿಸಿದ, ವಿಚಾರ ಮಾಡಿದ. ಥಾಟ್ ಅಂದ್ರೆ ರೋಮಾ ವಾಸ್ ಸ್ಟಿಲ್ ಅನ್ಕಾನ್ಷಿಯಸ್. ಇಲ್ಲಿ ಆಸ್ಪತ್ರೆಯಲ್ಲಿ ರೋಮಾ ವಾಸ್ ಸ್ಟಿಲ್ ಅಂದರೆ ಇನ್ನೂ, ಕಾನ್ಷಿಯಸ್ ಅದು ವಿರುದ್ಧಾರ್ಥಕ. ಪ್ರಜ್ಞೆ ಕಳ್ಕೊಂಡಿದ್ದಳು, ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಕಾನ್ಷಿಯಸ್ ಪ್ರಜ್ಞೆ, ಅನ್ಕಾನ್ಷಿಯಸ್ ಸ್ಟಿಲ್ ಅನ್ಕಾನ್ಷಿಯಸ್, ಪ್ರಜ್ಞೆ ಇಲ್ಲವಾಗಿತ್ತು ಅವಳ ಹತ್ರ ಇನ್ನೂ. ಇದರರ್ಥ ಮೂರ್ಛೆಯಲ್ಲಿದ್ದಳು. ಬಟ್ ಹರ್ ಎಕ್ಸ್ರೇಸ್ ಶೋಡ್, ಆದರೆ ಅವಳ ಎಕ್ಸ್ರೇ ಫೋಟೋಗಳನ್ನು ತೆಗೆದಿದ್ದರು. ಎಕ್ಸ್ರೇ ಫೋಟೋಗಳನ್ನು, ಅವು ತೋರ್ತಾ ಇದ್ದು, ಏನು ತೋರ್ತಾ ಇದ್ದು? ದಟ್ ಆಲ್ದೋ ದ ಇಂಜುರೀಸ್ ಲುಕ್ಡ್ ಸಿವಿಯರ್, ಅವಳ ಗಾಯಗಳು ಎಷ್ಟೋ ಆದರೂ ಅವಳ ಗಾಯಗಳು ಲುಕ್ಡ್, ಗೋಚರಿಸ್ತಿದ್ದು. ಹೇಗೆ ಗೋಚರಿಸ್ತಾ ಇದ್ದು? ಸಿವಿಯರ್, ಗಂಭೀರವಾಗಿ ಗೋಚರಿಸ್ತಾ ಇದ್ದು.
ಆಲ್ ಶಿ ನೀಡೆಡ್ ವೇರ್ ಡೀಪ್ ವುಂಡ್ ಸಟರ್ಸ್. ಮತ್ತು ಆ ಗಾಯಗಳಿಗೆ ಏನು ಬೇಕಾಗಿತ್ತು? ಶಿ ನೀಡೆಡ್, ಬೇಕಾಗಿರೋ, ಡೀಪ್ ವುಂಡ್, ಗಾಢವಾದಂಥ ಗಾಯಗಳಿದ್ದು ಆ ಗಾಯಗಳಿಗೆ ಏನು ಬೇಕಾಗಿತ್ತು? ಸಟರ್ಸ್, ಹೊಲಿಗೆ ಹಾಕಬೇಕಾಗಿತ್ತು, ಸ್ಟಿಚಸ್ ಹಾಕಬೇಕಾಗಿತ್ತು. ದೇರ್ ವುಡ್ ಬಿ ನೋ ಲಾಸ್ಟಿಂಗ್ ಡ್ಯಾಮೇಜ್. ವಿಶೇಷ ಏನಪ್ಪ ಅಂದ್ರೆ ಗಾಯಗಳು ಬಹಳಷ್ಟು ಗಂಭೀರ ಕಾಣಿಸಿದ್ರು ಕೂಡ ದೇರ್ ವುಡ್ ಬಿ ನೋ ಲಾಸ್ಟಿಂಗ್ ಡ್ಯಾಮೇಜ್, ಆ ಗಾಯಗಳು ಲಾಸ್ಟಿಂಗ್ ಡ್ಯಾಮೇಜನ್ನು ನೀಡಿರಲಿಲ್ಲ, ಶಾಶ್ವತವಾದಂಥ ಒಂದು ಹಾನಿ ಆ ಗಾಯಗಳಿಂದ ಅವಳಿಗೆ ಆಗಿರಲಿಲ್ಲ. ಬಟ್ ಡಾಕ್ಟರ್ ಅನಿಲ್ ಅಗ್ರವಾಲ್, ಆದರೆ ಡಾಕ್ಟರ್ ಅನಿಲ್ ಅಗ್ರವಾಲ್ ಅವರು ನಂಬಿದ್ರು, ಬಿಲೀವ್ಸ್ ಶಿ ಕುಡ್ ಹ್ಯಾವ್ ಬ್ಲೆಡ್ ಟು ಡೆತ್ ಹ್ಯಾಡ್ ನೋಬಡಿ ಹೆಲ್ಪ್ಡ್ ಹರ್. ಅಗ್ರವಾಲ್ ಅವರ ನಂಬಿಕೆ ಏನಾಗಿತ್ತಂದ್ರೆ ಶಿ ಕುಡ್ ಹ್ಯಾವ್ ಬ್ಲೆಡ್ ಟು ಡೆತ್. ಬ್ಲೆಡ್ ಅಂದ್ರೆ ರಕ್ತ ಹರಿದು ಹೋಗು, ರಕ್ತಸ್ರಾವವಾಗು. ಅವಳು ರಕ್ತಸ್ರಾವವಾಗಿ ಸತ್ತೋಗ್ಬೋದಾಗಿತ್ತು. ಇಫ್ ಒಂದು ವೇಳೆಯಲ್ಲಿ ನೋಬಡಿ ಹೆಲ್ಪ್ಡ್ ಹರ್, ಯಾರೂ ಅವಳಿಗೆ ಸಹಾಯ ಮಾಡದೇ ಇತ್ತಪ್ಪ ಅಂದ್ರೆ ಸತ್ತು ಹೋಗ್ತಿದ್ದಳು ಅವಳು ಅಲ್ಲೇ ರಕ್ತಸ್ರಾವವಾಗಿ ಅನ್ನುವಂಥ ನಂಬಿಕೆ ಡಾಕ್ಟರ್ ಅನಿಲ್ ಅಗ್ರವಾಲ್ ಅವ್ರದ್ದಾಗಿತ್ತು. ಬ್ಲಡ್ ಇದು ಬ್ಲೀಡ್, BLEED ಅನ್ನುವಂಥ ಪದದ ಭೂತಕಾಲ ರೂಪ. ರಕ್ತಸ್ರಾವವಾಗು, ಬ್ಲಡ್ ಟು ಡೆತ್ ಅಂದರೆ ಮರಣ ಹೊಂದು, ರಕ್ತಸ್ರಾವವಾಗಿ ಒಂದು ವೇಳೆಯಲ್ಲಿ ಯಾರೂ ಸಹಾಯ ಮಾಡಲಾಗುತ್ತಿರೋದು. ವೆನ್ ಶಿ ಫೈನಲಿ ಓಪನ್ಡ್ ಹರ್ ಐಸ್, ಯಾವಾಗ ಕಟ್ಟಕಡೆಗೆ ಅವಳು ಏನು ಮಾಡ್ತಾಳೆ? ಕಣ್ಣುಗಳನ್ನು ತೆಗಿತಾಳೆ. ಆ ಸಮಯದಲ್ಲಿ ದ್ಯಾಟ್ ನೈಟ್, ಆವತ್ತಿನ ರಾತ್ರಿ ಕಟ್ಟಕಡೆಗೆ ಕಣ್ಣುಗಳನ್ನು ತೆಗೆದ ಮೇಲೆ ಹರ್ ಬ್ರದರ್ ಆ್ಯಂಡ್ ಫಿಯಾನ್ಸ್ ವೇರ್ ಬೈ ಹರ್ ಸೈಡ್. ಆ ಸಾಯಂಕಾಲ ಅವಳ ಬದಿಗೆ ಯಾರು ಇರ್ತಾರಪ್ಪ ಅಂದ್ರೆ ಹರ್ ಬ್ರದರ್, ಅವಳ ಸಹೋದರ ದಿನೇಶ್, ಮತ್ತು ಫಿಯಾನ್ಸ್, ಭಾವಿ ಗಂಡ. ಇನ್ ಫ್ಯೂಚರ್ ಹಿ ವಿಲ್ ಗೋಯಿಂಗ್ ಟು ಬಿ ಹರ್ ಹಸ್ಬೆಂಡ್, ದಟ್ ಈಸ್ ಫಿಯಾನ್ಸ್, ಬೈ ಹರ್ ಸೈಡ್. ಶಿ ಸಾ ದೆಮ್ ಬೈ ಹರ್ ಸೈಡ್. ಅವರಿಬ್ಬರನ್ನ ತನ್ನ ಬದಿಗೆ ನೋಡ್ತಾಳೆ ಕಣ್ ತೆಗೆದಾಗ. ಶಿ ಕುಡ್ ಬೇರ್ಲಿ ಸ್ಪೀಕ್. ಅವಸ್ಥೆ ಹೇಗಿತ್ತು ಕಣ್ಣು ತೆಗೆದಾಗ? ವೆನ್ ಶಿ ಓಪನ್ಡ್ ಹರ್ ಐಸ್ ಇನ್ ದಟ್ ಈವ್ನಿಂಗ್ ಟೈಮ್, she was not able to speak. She was barely speak in the sense not able to speak. ಮಾತನಾಡಲಿಕ್ಕೆ ಬರದೇ ಇರುವಂಥ ಅವಸ್ಥೆ ಇತ್ತು ಅವಳದು. ಜಸ್ಟ್ ನಾಡೆಡ್, ಅದಕ್ಕೆ ತಲೆ ಅಲ್ಲಾಡಿಸ್ತಾಳೆ. ಆರಾಮಿದಾನ ಅಂತೇಳಿ ಕೇಳಿದಾಗ, ಆರ್ ಯು ಓಕೆ ಅಂತೇಳಿ ಕೇಳಿದಾಗ ಎಸ್ ಅಂತೇಳಿ ಹೇಳಿ ತಲೆ ಅಷ್ಟೇ ಅಲ್ಲಾಡಿಸ್ತಾಳೆ. ನಾಡೆಡ್ ಮೀನ್ಸ್ ತಲೆ ಅಲ್ಲಾಡಿಸಿ ಉತ್ತರಿಸು. ಆ್ಯಂಡ್ ಫೆಲ್ ಅಸ್ಲೀಪ್ ಅಗೇನ್. ಫೆಲ್ ಅಂದ್ರೆ ಬೀಳು. ಇಲ್ಲಿ ನಿದ್ರೆಗೆ ಬೀಳ್ತಾಳೆ, ಇದರ ಅರ್ಥ ನಿದ್ರೆ ಪುನಃ ಹತ್ತಿ ಬಿಡ್ತದೆ, ಅಷ್ಟು ತಲೆ ಅಲ್ಲಾಡಿಸಿ ಉತ್ತರ ಕೊಟ್ಟಿದ ಮೇಲೆ. ವೆನ್ ಬಲೇಶ್ವರ್ ಕೇಮ್ ಟು ಮೀಟ್ ಹರ್ ದ ನೆಕ್ಸ್ಟ್ ಮಾರ್ನಿಂಗ್ ಪುನಃ ಯಾರು ಭೇಟಿ ಆಗಲಿಕ್ಕೆ ಬಂದರು ಅವಳಿಗೆ? ಬಲೇಶ್ವರ್ ಬಂದ. ರೋಮಾ ವಾಸ್ ಸ್ಟಿಲ್ ಪಾರ್ಟ್ಲಿ ಸೆಡೆಟೆಡ್. ಆ ಸಮಯದಲ್ಲಿ ರೋಮಾ ಇನ್ನೂ ಪಾರ್ಟ್ಲಿ ಸೆಡೆಟೆಡ್ ಅಂತೇಳಿ ಅಂತಾನು, ಅರ್ಧ ಎಚ್ಚರವಾಗಿದ್ದಳು, ಪೂರ್ತಿ ಎಚ್ಚರವಸ್ಥೆ ಇರಲಿಲ್ಲ ಇನ್ನು ಅವಳಿಗೆ. ಕಾರಣ ನೋಡ್ರಿ, ಯಾಕಂದರೆ ಇನ್ನೂ ಅವಳು ಗುಳಿಗೆಯ ಪರಿಣಾಮ ಅವಳ ಮೇಲೆ ಸಾಕಷ್ಟದ. ಇನ್ನು ಬರುವಾಗ ಆನ್ ಹೀಸ್ ವೇ, ಆಸ್ಪತ್ರೆಗೆ ಬರಬೇಕಾದ್ರೆ ಬಲೇಶ್ವರ್ ಹಡೆ ಎವನ್ ರೀವಿಸಿಟೆಡ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫಾಲನ್. ಬರಬೇಕಾದ್ರೆ ಬಲೇಶ್ವರ ರೀವಿಸಿಟ್ ಮಾಡಿದ್ದ, ಪುನಃ ಭೇಟಿ ನೀಡಿದ್ದ. ವೇರ್, ಎಲ್ಲಿಗೆ? ವೇರ್ ರೋಮಾ ಹ್ಯಾಡ್ ಫಾಲನ್, ಎಲ್ಲಿ ರೋಮಾ ಟ್ರೇನ್ದಿಂದ ಬಿದ್ದಿದ್ದಳು ಆ ಸ್ಥಳಕ್ಕೆ ಪುನಃ ವಿಸಿಟ್ ಮಾಡಿದ್ದ, ಭೇಟಿ ನೀಡಿದ್ದ. ರೋಮಾ ಹ್ಯಾಡ್ ಫಾಲನ್ ಅಂದ್ರೆ ರೋಮಾ ಬಿದ್ದಂಥ ಸ್ಥಳಕ್ಕೆ ಹೋಗಿದ್ದ. ಫಾಲನ್ ಅಂದ್ರೆ ಬಿದ್ದಿದ್ದಳು ಅನ್ನುವಂಥ ಅರ್ಥದಲ್ಲಿ. ಲುಕಿಂಗ್ ಫಾರ್ ಅವರ್ ಬಿಲಾಂಗಿಂಗ್ಸ್, ಏಕೆ ಹೋಗಿದ್ದ ಪುನಃ ಅಲ್ಲಿ? ಲುಕಿಂಗ್ ಫಾರ್ ಅವರ್ ಬಿಲಾಂಗಿಂಗ್ಸ್, ಅವಳ ಕೆಲವೊಂದು ವಸ್ತುಗಳು ಕಳ್ಕೊಂಡಿದ್ದಳು, ಅವುಗಳನ್ನು ಹುಡ್ಕಕ್ಕೆ ಹೋಗಿದ್ದ. ಲುಕಿಂಗ್ ನೋಡಕ್ಕೆ ಹೋಗಿದ್ದ, ಹುಡ್ಕಕ್ಕೆ ಹೋಗಿದ್ದ, ತರಲಿಕ್ಕೆ ಹೋಗಿದ್ದ. ಬಿಲಾಂಗಿಂಗ್ಸ್ ಅಂದರೆ ವಸ್ತುಗಳು. ಲುಕಿಂಗ್ ಫಾರ್ ಅಂದರೆ ಹುಡುಕಲಿಕ್ಕೆ. ಏಕೆ ಹುಡುಕಲಿಕ್ಕೆ ಹೋಗಿದ್ದ? ಯಾರು ಹೇಳಿದ್ರ ಆತನಿಗೆ? ಬಿಕಾಸ್ ದಿನೇಶ್ ಹ್ಯಾಡ್ ಟೋಲ್ಡ್ ಹಿಮ್ ದ್ಯಾಟ್ ಹರ್ ಸೆಲ್ ಫೋನ್ ಆ್ಯಂಡ್ ಹ್ಯಾಂಡ್ ಬ್ಯಾಗ್ ವೇರ್ ಮಿಸ್ಸಿಂಗ್. ದಿನೇಶ್ ಕಾಲ್ ಮಾಡಿ ಹೇಳಿದ್ದ, ಅವಳು ಸೆಲ್ ಫೋನ್ ಕಳ್ಕೊಂಡಾಳು ಮತ್ತು ಹ್ಯಾಂಡ್ ಬ್ಯಾಗ್ ಕೂಡ ಕಳ್ಕೊಂಡಾಳು, ಆ ಕಾರಣದಿಂದ ಆ ಸ್ಥಳಕ್ಕೆ ಹೋಗಿ ಬರ್ತೀಯನ್ ನೋಡಂತೇಳಿ ಅಂದಮೇಲೆ ಹಿ ರಿವಿಸಿಟೆಡ್ ದ ಸ್ಪಾಟ್ ಇನ್ ಆರ್ಡರ್ ಟು ಗೆಟ್ ಬ್ಯಾಕ್ ದೋಸ್ ಹರ್ ಬಿಲಾಂಗಿಂಗ್ಸ್. ಸೊ ಅದಕ್ಕೆ ಏನಾಗ್ತದೆ ನೋಡ್ರಿ, ಹೋಗಿ ಅಲ್ಲಿ ಭೇಟಿ ಕೊಟ್ಟು ಬಂದ. ಹ್ಯಾಂಡ್ ಬ್ಯಾಗ್ ಅಂದ್ರೆ ಕೈ ಚೀಲ, ಸೆಲ್ ಫೋನ್ ಅಂದ್ರೆ ಮೊಬೈಲ್ ಅಂತೇಳಿ ತಿಳಿಬೇಕು. ವೇರ್ ಮಿಸ್ಸಿಂಗ್ ಅಂದ್ರೆ ಮಿಸ್ ಆಗಿದ್ದು ಅವಳ ಹತ್ರ ಇರಲಿಲ್ಲ. ನಾಟ್ ಫಾರ್ ಫ್ರಾಮ್ ದ ಸ್ಪಾಟ್, ಇನ್ನು ಬಹಳ ದೂರೇನ ಸ್ಪಾಟದಿಂದ ಆತ ಇರಲಿಲ್ಲ.
ಈ ರೈಲ್ವೆ ಎಂಪ್ಲಾಯಿ ಅಶ್ಯೂರ್ಡ್. ಅಲ್ಲೇ ಒಬ್ಬ ರೈಲ್ವೆ ಎಂಪ್ಲಾಯಿ ಏನಾಗ್ತಾನಪ್ಪ ಅಂದರೆ ಇವನಿಗೆ ಭೇಟಿಯಾಗಿರ್ತಾನೆ. ಅವನು ಅಶ್ಯೂರ್ ಮಾಡ್ತಾನೆ. ಎಂಪ್ಲಾಯಿ ಅಂದರೆ ನೌಕರಸ್ಥ, ರೈಲ್ವೆಯಲ್ಲಿ ನೌಕರಿ ಮಾಡುವಂಥ ವ್ಯಕ್ತಿ. ಅಶ್ಯೂರ್ಡ್ ಅಂದ್ರೆ ಖಾತ್ರಿಪಡಿಸಿಕೊಟ್ಟು ಇವನಿಗೆ ಬಲೇಶ್ವರ್ ದ್ಯಾಟ್ ಸಮ್ ಆಫ್ ರೋಮಾಸ್ ಬಿಲಾಂಗಿಂಗ್ಸ್ ಹ್ಯಾಡ್ ಬಿನ್ ಫೌಂಡ್. ಏನಂತೇಳಿ ಖಾತ್ರಿಪಡಿಸಿಕೊಂಡ ಬಲೇಶ್ವರ್ ಅವನ ಹತ್ರ ಆ ರೈಲ್ವೆ ಅಧಿಕಾರಿ ಹೇಳ್ತಾನೆ, ಎಂಪ್ಲಾಯಿ ಹೇಳ್ತಾನೆ, ಕೆಲವೊಂದು ಅವಳ ಬಿಲಾಂಗಿಂಗ್ಸ್ಗಳು, ವಸ್ತುಗಳು ನಮಗೆ ದೊರೆತಿವೆ ಅನ್ನುವಂಥ ಮಾತನ್ನು ಆತ ಹೇಳ್ತಾನೆ. ಪ್ಯಾರಾಗ್ರಾಫ್ ನಂಬರ್ 19 ನೋಡ್ರಿ. ಹೌ ಆರ್ ಯು ಫೀಲಿಂಗ್ ಬಲೇಶ್ವರ ಆಸ್ಕ್ಡ್ ರೋಮಾ. ಇನ್ನು ಅವುಗಳನ್ನು ತೆಗೆದುಕೊಂಡು ಆಸ್ಪತ್ರೆಗೆ ಬಂದ ಮೇಲೆ ಕೇಳ್ತಾನೆ, ಹೌ ಆರ್ ಯು ಫೀಲಿಂಗ್ ನಾವು ಅಂತ ಹೇಳಿ ಕೇಳ್ತಾನೆ. ನಿನಗೆ ಸರಿ ಅದೇನ, ಆರ್ ಯು ಓಕೆ ಅನ್ನುವಂಥ ರೀತಿಯಲ್ಲಿ ಕೇಳ್ತಾನೆ. ಚೆನ್ನಾಗಿದೆಯಾ ಅನ್ನುವಂಥ ಪ್ರಶ್ನೆ ಕೇಳ್ತಾನೆ. ಐ ಆಮ್ ಓಕೆ ರೋಮಾ ವಿಸ್ಪರ್ಡ್. ಇಲ್ಲಿ ರೋಮಾ ಉತ್ತರಿಸ್ತಾಳೆ, ನಾನು ಚೆನ್ನಾಗಿದ್ದೇನೆ. ಆದರೆ ಉತ್ತರ ಕೊಡಬೇಕಾದ್ರೆ ಚಿಕ್ಕ ಧ್ವನಿಯಲ್ಲಿ ಕಿವಿ ಮಾತಿನ ರೀತಿಯಲ್ಲಿ ನಿಧಾನವಾಗಿ ನುಡಿಯುತ್ತಾಳೆ, ವಿಸ್ಪರ್ಡ್. ಇನ್ ಫ್ಯೂ ಡೇಸ್ ರೋಮಾ ಮೇಡ್ ಅ ಫುಲ್ ರಿಕವರಿ. ಇನ್ನು ಕೆಲವೊಂದು ದಿನಗಳ ಕಳೆದು ಅವಳು ಸಂಪೂರ್ಣವಾಗಿ ಗುಣಮುಖಳಾದಳು. ಫುಲ್ ರಿಕವರಿ, ಫುಲ್ ಅಂದ್ರೆ ಸಂಪೂರ್ಣ, ರಿಕವರಿ ಅಂದರೆ ಗುಣಮುಖವಾಗುವ ಅಂತ ಹೇಳಿ ತಿಳ್ಕೊಬೇಕಿಲ್ಲಿ. ಐ ಕಾಂಟ್ ಇಮ್ಯಾಜಿನ್. ಇನ್ನು ಅವಳು ತನ್ನಷ್ಟಕ್ಕೆ ತಾನೇ ಇಮ್ಯಾಜಿನ್ ಮಾಡಾಕತ್ತಾಳೆ, ಕಲ್ಪನೆ ಮಾಡಾಕತ್ತಾಳೆ. ನನಗಿದು ಕಲ್ಪನೆ ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಬಲೇಶ್ವರ್ ಹ್ಯಾಡಂಟ್ ಬೀನ್ ದೇರ್. ನಾನು ಅಲ್ಲೇ ಬಿದ್ದಿರ್ತಾ ಇದ್ದರೆ, ಬಲೇಶ್ವರ ಅಲ್ಲಿ ನನ್ನನ್ನು ನೋಡ್ತಾ ಇಲ್ಲ ಇದ್ದಪ್ಪ ಅಂದರೆ ನನಗೇನಾಗ್ಬೋದಾಗಿತ್ತು ಅನ್ನುವಂಥ ಕಲ್ಪನೆ ಮಾಡ್ತಾಳೆ, ಇಮ್ಯಾಜಿನ್ ಮಾಡ್ತಾಳೆ. ಇಮ್ಯಾಜಿನ್ ಅಂದರೆ ಕಲ್ಪಿಸು, ಹ್ಯಾಪನ್ ಅಂದರೆ ಸಂಭವಿಸು. ನನಗೇನು ಸಂಭವಿಸ್ಬೋದಾಗಿತ್ತು ಒಂದು ವೇಳೆಯಲ್ಲಿ ಬಲೇಶ್ವರ್ ನನ್ನ ಹತ್ರ ಬಂದು ನನಗೆ ಸಹಾಯ ಮಾಡ್ತಾ ಇರಲಿಲ್ಲ ಅಂದ್ರೆ. ಶಿ ಸೇಸ್, ಅದನ್ನು ನುಡಿತಾಳೆ. ಆ್ಯಂಡ್ ಅಮೇಜ್ಡ್ ಮೀನ್ಸ್ ಸರ್ಪ್ರೈಸ್ಡ್, ಆಶ್ಚರ್ಯ ಕೂಡ ಪಡ್ತಾಳೆ. ಯಾಕಂದರೆ ಟು ಲರ್ನ್ ಆಫ್ ದ ಮ್ಯಾನರ್ ಇನ್ ವಿಚ್ ಶಿ ಹ್ಯಾಡ್ ಬಿನ್ ರೆಸ್ಕ್ಯೂಡ್. ಯಾವ ಮ್ಯಾನರ್ದಲ್ಲಿ, ಯಾವ ರೀತಿಯಲ್ಲಿ ಅವಳನ್ನು ರೆಸ್ಕ್ಯೂ ಮಾಡಿದಾತ, ಕಾಪಾಡಿದ ಅನ್ನೋದನ್ನು ತಿಳಿದುಕೊಂಡು ಶಿ ವಾಸ್ ಅಮೇಜ್ಡ್, ಆಶ್ಚರ್ಯಪಟ್ಟಳು. ಐ ಥಿಂಕ್ ಇಟ್ ಈಸ್ ಅಸ್ಟಾನಿಷಿಂಗ್ ದಟ್ ಎ ಸ್ಟ್ರೇಂಜರ್ ವುಡ್ ಜಂಪ್ ಅಪ್ ಅ ಟ್ರೈನ್ ಆ್ಯಂಡ್ ರಿಸ್ಕ್ ಇಸ್ ಲೈಫ್ ಫಾರ್ ಮೀ. ನನಗದು ಅಸ್ಟಾನಿಷಿಂಗ್ ಅನ್ನಿಸ್ತದ, ಆಶ್ಚರ್ಯಕರ ಅನ್ನಿಸ್ತದ, ಸರ್ಪ್ರೈಸಿಂಗ್ ಅನ್ನಿಸ್ತದ. ಏಕೆ ಬಲೇಶ್ವರ ಒಬ್ಬ ಸ್ಟ್ರೇಂಜರ್ ಅಂದ್ರೆ ಅಪರಿಚಿತ. ಆ ಅಪರಿಚಿತ ಏನು ಮಾಡಿದ, ಜಂಪ್ಡ್ ಆಫ್, ಜಿಗಿದ. ಏನನ್ನು ಜಿಗಿದ, ಅ ಟ್ರೈನ್ದಿಂದ ಜಿಗಿದ. ಆ್ಯಂಡ್ ರಿಸ್ಕ್ ಹೀಸ್ ಲೈಫ್ ಫಾರ್ ಮೀ, ತನ್ನ ಪ್ರಾಣವನ್ನು ಸಂಕಟಕ್ಕೆ ಹಾಕಿದ. ರಿಸ್ಕ್ ಅಂದ್ರೆ ಸಂಕಟಕ್ಕೆ ತಳ್ಳು. ಹಿ ರಿಸ್ಕ್ಡ್ ಇಸ್ ಲೈಫ್ ಫಾರ್ ಮೀ, ಅದು ಯಾರಿಗಾಗಿ, ನನಗಾಗಿ. ಅದಕ್ಕೆ ಐ ಅಸ್ಟಾನಿಷ್ ಅಂತೇಳಿ ಅಂತಾಳು, ನನಗೆ ಆಶ್ಚರ್ಯ ಅನಿಸ್ತದ. ಐ ಕ್ಯಾನ್ ನೆವರ್ ರೇಪಿ ಹಿಮ್, ನಾನು ಅವನ ಈ ಸಹಾಯಕ್ಕೆ ಏನೂ ಮಾಡಲಿಕ್ಕೆ ಆಗಲ್ಲ, ರೀಪೇ ಮಾಡಲಿಕ್ಕೆ ಆಗಲ್ಲ. ಅವನ ಒಂದು ಸಹಾಯಕ್ಕೆ ಸಹಾಯ ಮಾಡಲಿಕ್ಕೆ ನನಗಾಗಲ್ಲ ಅನ್ನುವಂಥ ಮಾತನ್ನು ನುಡಿತಾಳೆ. ಐ ಆಮ್ ನ್ಯೂ ಟು ಮುಂಬೈ. ಇನ್ ಬಲೇಶ್ವರ್ ಹೇಳ್ತಾನೆ, ನಾನೊಬ್ಬ ಮುಂಬೈದಲ್ಲಿ ಹೊಸಬ. ಬಟ್ ಐ ಹ್ಯಾವ್ ನೋಟಿಸ್ಡ್, ಆದರೆ ನಾನು ವೀಕ್ಷಿಸಿದೆ. ನೋಟಿಸ್ಡ್ ಅಂದರೆ ಏನು ಮಾಡಿದೆ, ನೋಡಿದೆ. ದಟ್ ಪೀಪಲ್ ಹಿಯರ್ ಆರ್ ಅಫ್ರೇಡ್, ಇಲ್ಲಿ ಜನ ಹೆದರ್ತಾರೆ, ಅಂಜ್ತಾರೆ ಅನ್ನೋದನ್ನು ಕಲಿತುಕೊಂಡೆ. ಸೇಸ್ ಬಲೇಶ್ವರ್, ಹೂ ಇಸ್ ಸ್ಟಿಲ್ ಲುಕಿಂಗ್ ಫಾರ್ ಅ ಜಾಬ್. ಇದನ್ನು ಹೇಳುವಾಗ ಇನ್ನೂ ಆತ ನೌಕರಿಯನ್ನು ಹುಡುಕ್ತಾ ಇದ್ದಾನೆ. ಈ ಸ್ಟಿಲ್ ಲುಕಿಂಗ್ ಫಾರ್ ಜಾಬ್. ದೇ ಫಿಯರ್ ಗೆಟಿಂಗ್ ಟ್ರ್ಯಾಪ್ಡ್ ಇನ್ ದ ಕೋರ್ಟ್ಸ್ ಆರ್ ವಿತ್ ದ ಪೊಲೀಸ್. ಇನ್ನು ಜನ ಯಾಕೆ ಹೆದರ್ತಾರೆ, ಏನು ಕಾರಣ? ದೇ ಫಿಯರ್, ಅವರು ಅಂಜುತ್ತಾರೆ. ಗೆಟಿಂಗ್ ಟ್ರ್ಯಾಪ್ಡ್ ಅಪ್ಪ ಅಂದರೆ ಸಿಕ್ಕಿ ಹಾಕಿಕೊಳ್ಳುವುದು. ಕೋರ್ಟ, ಪೊಲೀಸ ಕೇಸ್ದಲ್ಲಿ ಸಿಕ್ಕಿ ಹಾಕಿಕೊಳ್ತೇವೆ ಅನ್ನುವಂಥ ಕಾರಣಕ್ಕೆ ಹೆದರ್ತಾರೆ. ದೇ ಡೋಂಟ್ ವಾಂಟ್ ಟು ಗೆಟಿಂಗ್ ಟ್ರ್ಯಾಪ್ಡ್ ಇನ್ ಪೊಲೀಸ್ ಕೇಸ್ or court matters. That is why they were fearing. That was the thought of ಬಲೇಶ್ವರ್. ಅದು ಆತನ ವಿಚಾರವಾಗಿತ್ತು. ಸೊ ವೈ ಡಿಡ್ ಹಿ ಡೂ ಇಟ್? ಶಿ ನೀಡೆಡ್ ಹೆಲ್ಪ್. ಹಾಗಾದರೆ ಇವನಿಗೆ ಆ ಕೋರ್ಟ್ ಮ್ಯಾಟ್ರ, ಪೊಲೀಸ್ ಸ್ಟೇಷನ, ಪೊಲೀಸರು ಅವ್ರ ಚಿಂತೆ ಇರಲಿಲ್ಲೇನ? ವೈ ಡಿಡ್ ಹಿ ಡೂ ಇಟ್? ನನಗೆ ಏಕೆ ಸಹಾಯ ಮಾಡಿದ? ಶಿ ನೀಡೆಡ್ ಹೆಲ್ಪ್. ಅದರ ಉತ್ತರ ಏನಾಗಿತ್ತು, ಅವನ ಬಾಯಿಂದ ಏನು ಬರ್ತಾಯಿತ್ತು? ಶಿ ನೀಡೆಡ್ ಹೆಲ್ಪ್. ಅವಳಿಗೆ ಸಹಾಯದ ಅವಶ್ಯಕತೆ ಇತ್ತು, ಹೆಲ್ಪ್ದ ಅವಶ್ಯಕತೆ ಇತ್ತು. ನೀಡೆಡ್ ಮೀನ್ಸ್ ಅವಶ್ಯಕವಾಗಿರು.
ಹೆಲ್ಪ್ ಮೀನ್ಸ್ ಸಹಾಯ. ಬಲೇಶ್ವರ್ ಪುಟ್ಸ್ ಇಟ್ ಸಿಂಪ್ಲಿ. ಈ ರೀತಿ ಬಲೇಶ್ವರ್ ಸಿಂಪಲ್ ಆಗಿ ಉತ್ತರಿಸಿದ. ಈ ಪುಟ್ಸ್ ಇಟ್ ಸಿಂಪ್ಲಿ, ಸಿಂಪಲ್ ಆಗಿ ಹೇಳಿಬಿಟ್ಟ. ದ್ಯಾಟ್ ಡೇ ಇಟ್ ವಾಸ್ ರೋಮಾ. ಆವತ್ತು ರೋಮಾಳ ಸ್ಥಿತಿ ಅದಾಗಿತ್ತು. ಟುಮಾರೋ ಇಟ್ ಕುಡ್ ಬಿ ಯು ಆರ್ ಮೀ. ಎಲ್ಲರೂ ನಾವು ಅದೇ ರೀತಿ ಭಾವಿಸಾಕತ್ವಪ್ಪ ಅಂದ್ರೆ ಅವತ್ತು ರೋಮಾ ಬಿದ್ದಿದ್ದಳು, ನಾಳೆ ನಾವು ಅಥವಾ ನೀವು ಬೀಳ್ಬೋದು ಅನ್ನುವಂಥ ಒಂದು ವಿಚಾರ ವ್ಯಕ್ತಪಡಿಸ್ತಾನೆ. ಎಲ್ಲಿಗೆ? ಟುಮಾರೋ, ನಾಳೆ. ಇಟ್ ಕುಡ್ ಬಿ ಯು ಆರ್ ಮೀ, ನಾಳೆ ನೀವು ಅಥವಾ ನಾನು ಆ ಸ್ಥಳದಲ್ಲಿರ್ಬೋದು. ಬೈ ದ ಟ್ರ್ಯಾಕ್ಸ್ ಅಂತಾನು. ಬ್ಲೀಡಿಂಗ್ ಆ್ಯಂಡ್ ಅಲೋನ್, ಮತ್ತು ರಕ್ತಸ್ರಾವವಾಗ್ತಿರಬಹುದು ಮತ್ತು ಏಕಾಂಗಿಯಾಗಿರಬಹುದು. ಅದಕ್ಕೆ ಹೆಲ್ಪ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅನ್ನೋದನ್ನು ನೆನಪಿಡಿ. ಹೆಲ್ಪನ್ನು ಮಾಡಿ ಅನ್ನುವಂಥ ಮಾತಿನ ಜೊತೆಗೆ ಈ ಪಾಠ ಮುಕ್ತಾಯ ಆಗ್ತದೆ. ಸೊ ಥ್ಯಾಂಕ್ ಯು ಚಿಲ್ಡ್ರನ್. We will meet once again in the next lesson. Okay, thank you. Bye.